ನೋಡ್ರಿ ಗುತ್ತಿಗೆದಾರರು ಎಷ್ಟು ಚಾಣಕ್ಯ ಎಷ್ಟು ಬುದ್ಧಿವಂತ ಅನ್ನೋದಕ್ಕ ಈಗ ನೋಡ್ರಿ ಇಂಗಳಿಗೆ ಎಷ್ಟು ಕಿಲೋಮೀಟರ್ 1 ಕಿಲೋಮೀಟರ್ ಅದ. ಅದೇ ರೀತಿ ಗತ್ತರಿಗೆ 4 ಕಿಲೋಮೀಟರ್ ಅದ. ರೇಣುಕಾ ಶುಗರ್ ಫ್ಯಾಕ್ಟ್ರಿ 12 ಕಿಲೋಮೀಟರ್ ಅದ. ಗತ್ತರಿಗೆ 4 ಕಿಲೋಮೀಟರ್, ಇಂಗಳಿಗೆ 1 ಕಿಲೋಮೀಟರ್. ಇದು ಊರ್ ಕಾಡದ ಇಂಗಳಿಗಿನೇ, ಇಲ್ಲಿ ಏನು ಊರ್ ಅದಲ್ಲದು ಅದು ಇಂಗಳಿಗಿನೇ. ಇಂಗಳಿಗೆ 1 ಕಿಲೋಮೀಟರ್ ಅಂತ ಯಾವ ಲೆಕ್ಕನಾಗ ಇದು ಇಂಗಳಿಗೆ 1 ಕಿಲೋಮೀಟರ್ ಆಗುತ್ತ್ರಿ? ಏನು ದನ ಕಾಯ್ತಕ್ಕಂಥ ನಿಟ್ಟಿನಲ್ಲಿ ತಾವೇನು ಕೆಲಸ ಮಾಡ್ತಾ ಇದ್ದೀರಿ, ದಯವಿಟ್ಟು ನಿಮಗೆ ಶೋಭೆ ಬರೋಂಥದ್ದಲ್ಲ ಇದು ರೀ. ಗುತ್ತಿಗೆದಾರ ಮತ್ತು ಅಧಿಕಾರಿಗಳೇ, ದನ ಕಾಯ್ತಕ್ಕಂಥ ಕೆಲ್ಸಕ್ಕೆ ಹೋಗ್ರಿ. 12 ಕಿಲೋಮೀಟರ್ ಅದ ಗತ್ತರಿಗೆ. ಜವಾಬ್ದಾರಿಯಿಂದ ವರ್ತಿಸೋದು ಬಿಟ್ಟು ಈ ರೀತಿಯಾದ ತಪ್ಪಾದ ಮಾಹಿತಿ ಸರ್ಕಾರಕ್ಕೆ ಕೊಟ್ಟು ನೀವು ಏನ್ ಸಾಧನೆ ಮಾಡೋದು ಕೊಟ್ಟಿದ್ದೀರಿ ನೀವು? ದಯವಿಟ್ಟು ಅದು ಎಷ್ಟದ ಗತ್ತರಿ ಫ್ಯಾಕ್ಟ್ರಿನೇ 1 ಕಿಲೋಮೀಟರ್ ಇರ್ಬೋದು ಈಗ ಅಷ್ಟೇನೆ, ಅದನ್ನು ಹೊರತುಪಡಿಸಿ ಏನೂ ಇಲ್ಲ. ಅಂಥದ್ರಲ್ಲಿ ತಾವು ಈ ರೀತಿಯಾದಂಥ ಸುಳ್ಳು ಬೋರ್ಡ್ಗಳು ಹಾಕೋದ್ರ ಮೂಲಕ ಜನರಿಗೆ ದಾರಿ ತಪ್ಪಿಸುವುದಲ್ರೆ ಸರ್ಕಾರಕ್ಕೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀರಲ್ರಿ ಜವಾಬ್ದಾರಿ ಇಲ್ದವ್ರೆ. ದಯವಿಟ್ಟು ಈಗ ಬೋರ್ಡ್ ಚೇಂಜ್ ಮಾಡಬೇಕು. ಈ DLP ನಿಯಮ ಏನು ಉಲ್ಲಂಘನೆ ಮಾಡಿದಿರಲ್ಲ ಗುತ್ತಿಗೆದಾರರು, ನಿರ್ವಹಣೆ ಮಾಡಬೇಕಾದಂತ ಗುತ್ತಿಗೆದಾರರು ಯಾರಿದ್ದೀರಿ ದಯವಿಟ್ಟು ಮಾಡಬೇಕು ಅಂತೇಳಿ ಈ ಮೂಲಕ ಮತ್ತೊಮ್ಮೆ ನಾನು ಕೇಳಿಕೊಳ್ತಾ ಇದ್ದೀನಿ ಮತ್ತು ಆಗ್ರಹಿಸ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಗತ್ತರ್ಗೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಏನಿದೆಯಲ್ಲ, ಇದು ನ್ಯಾಷನಲ್ ಹೈವೇನಲ್ಲಿ ಆಗಿದೆ. CRIF ಯೋಜನೆ ಅಡಿಯಲ್ಲಿ ಅಂದ್ರೆ ಪೆಟ್ರೋಲ ಮತ್ತು ಡೀಸೆಲ್ ಇತರೆ ಸುಂಕಗಳ ಆಧಾರದ ಮೇಲೆ ಬರ್ತಕ್ಕಂಥ ತೆರಿಗೆ ಹಣ ಏನಿರುತ್ತಲ್ಲ, ಆ ತೆರಿಗೆ ಹಣದ ಆಧಾರದ ಮೇಲೆ ಆಗಿರ್ತಕ್ಕಂಥ ರಸ್ತೆಯ ಪರಿಸ್ಥಿತಿ. DLP ನಿಯಮ ಉಲ್ಲಂಘನೆಯಾಗುತ್ತಿದ್ದರೂ ಕೂಡ ಮಾನ್ಯ NHEI ಘಟಕ ಲೋಕೋಪಯೋಗಿ ಇಲಾಖೆ ಕಲಬುರಗಿರವರು ನಿರ್ವಹಣೆ ಮಾಡದೆ ಇದೇ ರೀತಿಯೇ ಮೊಳಕಾಲ್ ಮಠ ಕುರ್ಚಿ ಬೀಳ್ಕತ್ತವ. ಆದ್ರೂ ಕೂಡ ಯಾವುದೇ ರೀತಿ ನಿರ್ವಹಣೆ ಮಾಡದೇ ಇರತಕ್ಕಂಥ ಗುತ್ತಿಗೆದಾರನ ವಿರುದ್ಧ ಕಾನೂನು ಕ್ರಮ ಮತ್ತು ಶಿಸ್ತು ಕ್ರಮ ಕೈಗೊಳ್ಳತಕ್ಕಂಥ ನಿಟ್ಟಿನಲ್ಲಿ ಏನು ಈ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರಲ್ಲ, ದೊಡ್ಡ ಮಟ್ಟದ ಅನ್ಯಾಯದ ಕೂಪವಾಗಿ ನನಗೆ ಇವತ್ತಿನ ದಿನ ಕಾಡ್ತಾ ಇದೆ. ಹಾಗಾಗಿ ನೀವು ನೋಡ್ರಿ, ಇದು ಯಾವ್ದಾದ್ರು ಟ್ರ್ಯಾಕ್ಟರ್ ಬರ್ತಾ ಇದೆ ಅಂತಂದ್ರೆ ಅದು ರೈತಪ್ಪ ಅಂತಂದ್ರೆ ಅಲ್ಲಿ ಯಾರು ಒಂದು ನಟ್ಟು ಹೋಯ್ತಪ್ಪ ಅಂತಂದ್ರೆ ನಟ್ಟು ಯಾರೇನ ಇಂಜಿನಿಯರ್ ಕೊಡ್ತಾನ ಅಥವಾ ಏನ ಲೋಕೋಪಯೋಗಿ ಇಲಾಖೆಯ ದೊಡ್ಡ ಮಟ್ಟದ ಅಧಿಕಾರಿಗಳು ಕೊಡ್ತಾರ, ಡಬಲಿ ಕೊಡ್ತಾರ, ಏನು CE ಕೊಡ್ತಾರ, ಅಥವಾ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೊಡ್ತಾರ? ಯಾರು ಕೊಡ್ತಾರೆ? ಪ್ರತಿಯೊಬ್ಬ ಬಡವ ಬಲ್ಲಿದ ತುಳಿತಕ್ಕೊಳಗಾಗಿರ್ತಕ್ಕಂಥ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಕ್ಕಂಥ ಇವರು ಒಂದು ರಸ್ತೆ ನಿಯಮ ಉಲ್ಲಂಘಿಸ್ತಾ ಇದ್ರು ಕೂಡ PWD ಅವರೇ ದಯವಿಟ್ಟು ಕಾನೂನು ಕ್ರಮ ಕೈಗೊಳ್ರಿ. ಶಿಸ್ತು ಕ್ರಮಕ್ಕೆ ನಾವು ಯಾಕೆ ಆಗ್ರಹಿಸ್ತಾ ಇದೀವಿ ಅಂತಂದ್ರೆ, ರಸ್ತೆ ಯಾವುದೇ ರೀತಿಯ ಎಲ್ಲಾ ನಿಯಮಗಳ ಗಾಳಿಗೆ ತೂರಿ ಇವತ್ತಿನ ದಿನ ಎಲ್ಲ ಕಳಪೆ ಮಟ್ಟದ ಕಾಮಗಾರಿ ಮಾಡಿರ್ತಕ್ಕಂಥ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳತಕ್ಕಂತೆ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್.